सारेगामापा सांस्कृतिक शैक्षणिक और चरित्र ट्रस्ट की ओर से बीदर शहर के पत्रिका भवन में प्रेस मीट आयोजित की गई। इस प्रेस मीट को संबोधित करते हुए सारेगामापा सांस्कृतिक शैक्षणिक और नैतिक ट्रस्ट के अध्यक्ष महेश कुमार ने नवरात्रि के अवसर पर हर साल की तरह इस साल भी दशहरा दरबार कार्यक्रम के बारे में जानकारी दी। इस अवसर पर डॉक्टर राजकुमार हिब्बाले, श्रीकांत स्वामी, अक्षय के अलावा अन्य उपस्थित थे। केपी न्यूज के कैमरामैन पप्पूराज का कवरेज। नृत्य, संगीत, साहित्यದ ಮುಖಾಂತರ ಈಗಿನ ಯುವ ಪೀಳಿಗೆಗೆ ಸನಾತನ ಧರ್ಮ ಪರಂಪರೆಯ ಬುನಾದಿಯನ್ನು ಹಾಕುತ್ತಿರುವ ಸಾರಿಗಮಪ ಸಂಸ್ಥೆಗೆ ನಾನು ಧನ್ಯವಾದ ಹೇಳುತ್ತೇನೆ। ಕಟ್ಕಲ್ ಜ್ಯುವೆಲರ್ಸ್ ಕೂಡ ಅವರಿಗೆ ಬಹಳ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವರಿಗೆ ಸಹಕಾರ ನೀಡುತ್ತಾ ಇದ್ದಾರೆ। ಅದೇ ರೀತಿಯಾಗಿ ಹೆಬ್ಬಾಳೆ ಲಕ್ಸುರಿಯಸ್ ಕನ್ವೆನ್ಷನ್ ಹಾಲ್ ಕೂಡ ಅವರು ಕೂಡ ಸದಾ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬುಡಕಟ್ಟು ಜನಾಂಗ, ಸಾಂಸ್ಕೃತಿಕ ಹಾಗೂ ಜಾನಪದ ಸಾಹಿತ್ಯದ ಒಂದು ಎತ್ತಿ ಹಿಡಿದು ಕೆಲಸ ಮಾಡುತ್ತಿರುವ ಹೆಬ್ಬಾಳೆ ಸರ್ ಕೂಡ ಇವರಿಗೆ ಆರ್ಥಿಕವಾಗಿ ಸಹಾಯ ನೀಡುತ್ತಿದ್ದಾರೆ। ಅದಕ್ಕೆ ನಿಸರ್ಗ ಹೋಮ್ ಅವರು ಕೂಡ ಇವರಿಗೆ ಡಿಎಸ್ಕೆ ಫ್ಯಾಷನ್, ವಿಜಯಲಕ್ಷ್ಮಿ ಸಿಲ್ಕ್, ಶರ್ಮಾ ಸ್ವೀಟ್ಸ್, ಚನ್ಶೆಟ್ಟಿ ಐವಿಎಫ್ ಸೆಂಟರ್, ಬಾಲಾಜಿ ಮೆಟಲ್ ಸ್ಟೋರ್ ಹಾಗೂ ನಿಸರ್ಗ ಮೆಡಿಕಲ್ ಹಾಲ್, ಸಾಯಿ ಕೃಪಾ, ಎನ್ಎಸ್ ಕುಮಾರ್ ಆರ್ಟ್ಸ್ ಹೀಗೆ ಹಲವಾರು ಸಂಸ್ಥೆಗಳಿಂದ ಇವರಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಬಹಳ ಹೆಮ್ಮೆಯ ಸಂಗತಿ। ಇದು ಮತ್ತೆ ನಮ್ಮದು ಡ್ಯಾನ್ಸ್ ಅಲ್ಲಿ ಶಿವತಾಂಡವ ಮತ್ತು ರಾಮಾಯಣ ಮತ್ತು ದೇವಿ ಮಾತದ್ದು ಏನಿರುತ್ತೆ ಅದು ಡ್ಯಾನ್ಸ್ ಅಲ್ಲಿ ಮಾಡ್ತಾ ಇದ್ದೀವಿ ನಾವು। ಮತ್ತೆ ಗಣೇಶ ಸ್ಟಾರ್ಟಿಂಗ್ ಗಣೇಶದಿಂದ ಸ್ಟಾರ್ಟ್ ಮಾಡ್ತಾ ಎಂಡಿಂಗ್ ರಾಮಾಯಣದಿಂದ ಇದು ಮಾಡ್ತೀವಿ। ಈ ವರ್ಷದಲ್ಲಿ ಈ ವರ್ಷವೂ ಕೂಡ ಅವರು ನಮ್ಮ ನಾಡಿನ ಹಬ್ಬವಾಗಿರುವಂತ ದಸರಾ ಹಬ್ಬದ ಪ್ರಯುಕ್ತ ದಸರಾ ದರ್ಬಾರ್ 2024ರ ಕುರಿತು ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಹಬ್ಬದ ನಿಮಿತ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ನಗರದ 5 ಓಣಿಗಳಲ್ಲಿ ಆಯೋಜಿಸುವುದು ಬಹಳ ಅತ್ಯಂತ ಸುಂದರವಾದ ವಿಷಯವಾಗಿದೆ। ಹೀಗಾಗಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಗಡಿ ಬೀದರ್ ಜಿಲ್ಲೆಯ ವಿವಿಧ ಯುವ ಕಲಾವಿದರನ್ನ ಜೊತೆಗೆ ನೃತ್ಯೋತ್ಸವ ಕಲಾವಿದರನ್ನ ಆಗಮಿಸಿ ಅವರಿಗೆ ಪ್ರೋತ್ಸಾಹಿಸುವಂತಹ ಕೆಲಸ ನಮ್ಮ ಮಹೇಶ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ। ಹೀಗಾಗಿ ಎಲ್ಲ ಮಾಧ್ಯಮದ ಮಿತ್ರರು ನಾನು ಮನವಿಯನ್ನು ಮಾಡ್ತೇನೆ, ಈ ಒಂದು ಕಾರ್ಯಕ್ರಮದ ಸಂಕ್ಷಿಪ್ತ ಪ್ರಚಾರವನ್ನು ತಾವು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ತಾವು ಸಹಕಾರ ಕೊಡ್ಬೇಕಂತ ಹೇಳಿ ಮಹೇಶ್ ಕುಮಾರ್ ಪರವಾಗಿ ಜೊತೆಗೆ ನನ್ನ ವೈಯಕ್ತಿಕ ಪರವಾಗಿ ನಾನು